ಕೊಳ್ತಾ ಇದ್ದಾವೆ. ಸ್ಕೋರ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಂಪೈರ್ಸ್ ಒಂದು ನಿಮಿಷ. ಸರಿ, ಪಂದ್ಯಾಟ ಆರಂಭಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಗೇಪಲ್ಲಿ ವರ್ಸಸ್ ಜಿಡಿ ಅಟ್ಯಾಕರ್ಸ್ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಟಾಪ್ ಎಡ್ಜ್ ಮುಖಾಂತರವಾಗಿ ಗೂಟದ ಹಿಂದೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಜಿಡಿ ಖಾತೆ ಆರಂಭ, ಒಂದು ಓಟದ ಸೇರ್ಪಡೆಯೂ ಕೂಡ. ಹಗಲು ರಾತ್ರಿಯ ಪಂದ್ಯಾಕೂಟದ ಲೀಗಿನ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಮನೋಜ್ ಮತ್ತು ತೇಜಸ್ ಇದರ ಮಧ್ಯೆ ಮಿಡ್ ಆಫ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದೆ. ಫ್ರೆಂಡ್ಸ್, ಬಾಗೇಪಲ್ಲಿ one that was selected to field first. ಮಂಜು ಎಸ್ ಅಂತ ಚೆಂಡು, ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಇವಾಗ ಎರಡು ಚೆಂಡು ಒಂದೊಂದು ಓಟವನ್ನು ದಾಖಲಿಸಿ ಮೂರನೇ ಚೆಂಡಿಗೆ ಡಾಟ್ ಆಗ್ತಾ ಇದ್ದಾರೆ. ಅದೇ ರೀತಿ ಬಾಗೇಪಲ್ಲಿಯ ಒಂದು ತಂಡ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಅಂಕಳ ಭಾಗದಲ್ಲಿ. ಶಾರ್ಟ್ ಆಗಿತ್ತು, ಲಾಭನ ಪಡ್ಕೊಳ್ತಾ ಇಲ್ಲ. ಸ್ವಲ್ಪ ಟರ್ನ್ ಆಗಿರ್ತಕ್ಕಂಥ ಎಸ್ತವನ್ನ ಕೆಣಕುವ ಪ್ರಯತ್ನವನ್ನ ಮನೋಜ್ ಮಾಡಿದ್ರು. ಆದ್ರೆ ಇಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟೆನ ಕಾಣ್ತಾ ಇದೆ. 5 ಓವರ್ಗಳ ಪಂದ್ಯ, 5 ಬೌಲರ್ಗಳನ್ನ ಪರಿಚಯ ಮಾಡ್ತಾ ಇದೆ. ಒಂದು ಬಾರಿ ಅತ್ಯುತ್ತಮ ಒಂದು ಪಂದ್ಯಾಕೂಟವನ್ನು ಬಾಗೇಪಲ್ಲಿ ನಡೆಸಿದಂತ ಒಂದು ತಂಡ ಕೂಡ. ಅಲ್ಲಿ ಆ ಭಾಗದ ಒಂದು ಹಿರಿಯ ಆಟಗಾರರು ಕ್ರಿಕೆಟ್ ಮೂರ್ತಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕಾರಣಾಂತರಗಳಿಂದ ಈ ಟೂರ್ನಮೆಂಟ್ಗೆ ಬರ್ತಾ ಇಲ್ಲ. ಮೋಸ್ಟ್ಲಿ ನಮ್ಮ ಈ ಬಾಗೇಪಲ್ಲಿಯ ತಂಡ ಮುಂದಿನ ಹಂತವನ್ನು ಲಗ್ಗೆಟ್ರೆ ಮುಂದಿನ ಹಂತದಲ್ಲಿ ಅವರು ಈ ಟೂರ್ನಮೆಂಟ್ ವರೆಗೆ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ತರ ಮಧ್ಯೆ ಸಲ್ಮಾನ್ ಹೈ ಶಾಟ್ ತನ್ಮೂಲಕವಾಗಿ ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಂಡು ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಜಿಡಿ ಅಟ್ಯಾಕರ್ಸ್ 2-1. ಈತ ಹೊಸ ದಾಂಡಿಗನ ಸೇರ್ಪಡೆ, ಹೊಸ ಬ್ಯಾಟರ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಇಲ್ಲಿ 5 ಓವರ್ಗಳ ಮುಕ್ತಾಯದ ಬಳಿಕ 2-1 ಅಂತಿಮ ಚೆಂಡಲ್ಲಿ ವಿಕೆಟ್ ಅನ್ನ ಕೂಡ ಪಡ್ಕೊಂಡಿರ್ತಾ ಇರ್ತಕ್ಕಂಥ ಆಟಗಾರ ಮನೋಜ. 2ನೇ ಓವರ್ಗಾಗಿ ರಾಜು ತಂಡದ ಅನುಭವಿ ಆಟಗಾರ ಕೂಡ. ಈ ಟೂರ್ನಮೆಂಟ್ ಹಿಂದೆ ಸ್ವಲ್ಪ ಮಟ್ಟಿಗೆ ಲಾಠಿಯನ್ನು ಹಿಡಿದಂತ ಆಟಗಾರ, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಆಟಗಾರ ರಾಜು ಅವರು ಇವಾಗಲೇ 2ನೇ ಓವರ್ಗಾಗಿ ಬಾಗೇಪಲ್ಲಿಯ ಅನುಭವಿ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಿಂದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿನ ಪಡ್ಕೊಂಡ್ರು. 2ನೇ ಓವರ್ ಮೊದಲ ಚೆಂಡು ಇವಾಗ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನೋ ಸೂಚನೆ. ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಮುಖಾಂತರವಾಗಿ ವೈಡ್ ಬಾಲ್ ತೋರ್ಪಡೆ ಆಗ್ತಾ ಇದೆ. ಎಕ್ಸ್ಟ್ರಾ ಓಟಗಳು, ತಂಡದ ಮೊತ್ತ 3 ಓಟಗಳು. ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಒಂದೋಟದ ಸೇರ್ಪಡೆ, ಲಾಂಗ್ ಆಫ್ ಮತ್ತು ಲಾಂಗ್ ಅನುಭವದಲ್ಲಿ ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಫ್ರೆಂಡ್ಸ್ ಬಾಗೇಪಲ್ಲಿಯ ಪರವಾಗಿ ಇವಾಗಲೇ ಕ್ಷೇತ್ರರಕ್ಷಣೆ ಮಾಡಿದ್ರು. ಇಲ್ಲಿ 4ಕ್ಕೆ ತಲುಪಿರ್ತಕ್ಕಂಥ ತಂಡ ಜಿಡಿ ಅಟ್ಯಾಕರ್ಸಿನ ತಂಡ.
ಬೆಳಗಿನ ಮೊದಲ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ ಇಲ್ಲಿ ಲೀಗ್ ನಲ್ಲಿ ಮತ್ತೆ ಫ್ರೆಂಡ್ಸ್ ಬಾಗೇಪಲ್ಲಿ ಎದುರಿಸ್ತಾ ಇದೆ. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಒಡಿಸ್ಸಾದ ಅಂಪೈರ್ ಸತತವಾಗಿ ಈ ಭಾಗದಲ್ಲಿ ಬಹಳಷ್ಟು ಟೂರ್ನಮೆಂಟ್ಗಳ ನೇರ ಪ್ರಸಾರದ ಜೊತೆ ಅಂಪೈರಿಂಗ್ ಡ್ಯಾನ್ಸಿಂಗ್ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸತಕ್ಕಂತ ಅನುಭವಿ ನಿರ್ಣಾಯಕರು ಒಡಿಸ್ಸಾದ ಸಂತು. ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನ ಮತ್ತೆ ಮುಂದುವರಿಸಿದ್ರು. ಜಿಡಿ ಅಟ್ಯಾಕರ್ಸ್ ನ ಮೊತ್ತದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ಯಾವುದೇ ಒಂದು ಬೌಂಡ್ರಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಸತತ 2 ಗೆಲುವಿನ ಲೆಕ್ಕಾಚಾರದ ಕೇಕೆಯನ್ನು ಹಾಕಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ. ಗೂಟದ ಹಿಂದೆ ಚೇತನ್ ಅನುಭವಿ ಗೂಟ ರಕ್ಷಕ ಕೂಡ ಗೂಟ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ರಾಜು 4ನೇ ಬಾರಿ. ನಿರೀಕ್ಷೆ ಮಾಡಿದ ಮತ್ತೆ ಹೊಡೆತಗಳು. ವೇಗದ ಚೆಂಡಿಗೆ ಅವಕಾಶ ರಾಜು ಮಾಡಿಕೊಟ್ರು. ಡಾಟ್ ಬಾಲ್. ಒಟ್ಟಾರೆಯಾಗಿ ಒಂದು ವೈಡ್ ಬಾಲ್, ಆ ಬಳಿಕ ಒಂದು ಓಟ, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ಒಂದು ಸಿಂಗಲ್ ಓಟುಗಳು, ಆ ಬಳಿಕ ಮತ್ತೆ ಡಾಟ್ ಬಾಲ್ ಸಮೇತವಾಗಿ 4 ಚೆಂಡುಗಳು ರಾಜು ಅವರನ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5ನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಕೇವಲ 38 ಸರ್ಕಲ್ ನ ಒಳಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ ಜಿಡಿ ಅಟ್ಯಾಕರ್ಸಿನ ತಂಡ. ಇಲ್ಲಿ 6 ಓಟಗಳಿಗೆ ತಲುಪಿರ್ತಕ್ಕಂಥ ತಂಡ ಕೂಡ. ಲಾಸ್ಟ್ ಒನ್, ಕೊನೆಯ ಬಾರಿ 5 ಓವರ್ಗಳ ಪಂದ್ಯ. 2ನೇ ಓವರ್ನ ಅಂತಿಮ ಚೆಂಡಿಗಾಗಿ. ಕೊನೆಯ ಒಂದು ಎಸೆತಕ್ಕಾಗಿ ಮತ್ತೆ ಯಾರ್ಕರ್ ಲ್ಯಾಂಡಲ್ ಅವರಿಗೆ ಕರಾರುವಾದ ದಾಳಿಯನ್ನ ಫ್ರೆಂಡ್ಸ್ ಬಾಗೇಪಲ್ಲಿ ತಂಡ ಪಡ್ಕೊಳ್ತಾ ಇದೆ. ಎಂಡ್ ಆಫ್ 2 overs, 12 ಚೆಂಡುಗಳ ಮುಕ್ತಾಯದ ಬಳಿಕ 6ಕ್ಕೆ 1. 6 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 20 ತಂಡಗಳು ಆಡ್ತಕ್ಕಂಥ ನೇತಾಜಿ ಟ್ರೋಫಿಗಾಗಿ ಮೊಟ್ಟ ಮೊದಲ ಬಾರಿಗೆ ಗೌನಿಪಲ್ಲಿ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪಂದ್ಯಾಕೂಟ ನಡೆಸ್ತಕ್ಕಂಥ ನೇತಾಜಿ ಕ್ರೀಡಾಸ್ ಗೌನಿಪಲ್ಲಿಯ ತಂಡ ಜಯಿಸ ತಂಡ 1,11,111 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 77,777. ಇದು ಲಕ್ಕಿ ನಂಬರ್. ಅದು ಈ ಭಾಗದಲ್ಲಿ ಧೋನಿಯ ಕಟ್ಟ ಅಭಿಮಾನಿಗಳು ನೇತಾಜಿ ಕ್ರಿಕೆಟರ್ಸ್ನ ತಂಡ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. 3ನೇ ಓವರ್ಗಾಗಿ ಹೊಸ ಬಾಲನ್ನು ಪರಿಚಯ ಮಾಡ್ತಾ ಇದೆ ಸುಲ್ತಾನ್. ಈತನ ಮಧ್ಯೆ ನೋ ಬಾಲ್. ಎದೆಯ ಭಾಗದಲ್ಲಿ ಛೇದಿಸಿದ್ರೆ ನೋ ಬಾಲ್, ಶಿರ ಭಾಗದಲ್ಲಿ ಛೇದಿಸಿದ್ರೆ ಅದು ಬೀಮರ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ನೋ ಬಾಲ್ ಫ್ರೀ ಹಿಟ್. ಇದೆಲ್ಲವೂ ಕೂಡ ಜಿಟಿ ಅಟ್ಯಾಕರ್ಸ್ಗೆ ಸಿಗ್ತಾ ಇದೆ. ಮೊದಲ ತಪ್ಪು ಎಸೆತವನ್ನು ದಾಖಲಿಸಿ ಸುಲ್ತಾನ್ 7ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ಚೆಂಡು, ಡಾಟ್ ಬಾಲಿನ ಸೇರ್ಪಡೆ. ಬೆಳಿಗ್ಗೆ 10:15 ಗಂಟೆ ಸರಿಯಾಗಿ ಪಂದ್ಯಾಟವನ್ನು ಆರಂಭಿಸಿದಂತ ನೇತಾಜಿಯ ತಂಡ ಇಲ್ಲಿ ನಾನ್ ಸ್ಟಾಪ್ ರೂಪದಲ್ಲಿ ಇವತ್ತಿನ ದಿನದ 13-12ನೇ ಪಂದ್ಯ ಅಂತ ಕಾಣುತ್ತೆ. ಈತರ ಮಧ್ಯೆ ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಹೊಡೆತ, ಮತ್ತೆ ಗ್ರೌಂಡ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಗ್ಯಾಪ್ ಶಾಟ್ ಈ ಬಾರಿ ಲಾಂಗ್ ಆಫ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಬೌಂಡ್ರಿ ಸಮೇತವಾಗಿ 12ಕ್ಕೆ ತಲುಪಿರ್ತಕ್ಕಂಥ ತಂಡ 3ನೇ ಓವರ್ ಚಾಲ್ತಿಯಲ್ಲಿ.
ಮೂರನೇ ಬಾರಿ. ಉತ್ತಮ ರೀತಿಯ ಒಂದು ಹೊಡೆತ, ಮತ್ತೆ ಗ್ಯಾಪ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನಗಳು. ಟ್ರಾವೆಲ್ ಆಗ್ತಾ ಇಲ್ಲ ಇಲ್ಲಿ. ಎರಡನೇ ಓಟವನ್ನ ಕ್ಲಿಯರ್ ಮಾಡಿಕೊಂಡ್ರು. ಮುಂದಿನ ಪಂದ್ಯ ಪವರ್ ಹಿಟ್ಟರ್ಸ್ ಮತ್ತು ಪ್ರಕೃತಿ ಅವರು ಟಾಸ್ಗೆ ಬನ್ನಿ ಅನ್ನುವ ಕರೆ ನೀಡ್ತಾ ಇದ್ದಾವೆ. ಪವರ್ ಹಿಟ್ಟರ್ ಮತ್ತು ಪ್ರಕೃತಿ ನಾಯಕರು ಮುಂದಿನ ಹಂತದಲ್ಲಿ. ಪವರ್ ಹಿಟ್ಟರ್ ಕ್ಯಾಪ್ಟನ್ ಬನ್ನಿ, ಟಾಸ್ ಆಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಇಲ್ಲಿ ಸಲ್ಮಾಡಿ ಕ್ಷೇತ್ರ ರಕ್ಷಣೆ ಆಡಬೇಕನ್ನ ಮಾಡಿದ್ರು. ಸಲ್ಮಾಡಿ ಕ್ಯಾಚ್ ಕಷ್ಟವಾದಂತ ಒಂದು ಕ್ಯಾಚ್ ಅನ್ನ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಬಾಗೇಪಲ್ಲಿ ತಂಡ. ಮತ್ತೆ ಒಂದೋಟದ ಸೇರ್ಪಡೆ, ಅಂಕಿಅಂಶ ಪಟ್ಟಿನ ಕಂಡಂತ ಈ ಪಂದ್ಯ. ಊಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ರನೌಟ್ ಅವಕಾಶ ತನ್ಮೂಲಕ ರನ್ ಔಟ್. ಆ ನಿಟ್ಟಲ್ಲಿ ಹೊಂದಾಣಿಕೆ ಕೈ ಕೊಡ್ತಾ ಇದೆ. ಓಟದ ಬರವನ್ನ ಕಾಣ್ತಕ್ಕಂಥ ತಂಡಕ್ಕೆ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಕಾಣ್ತಾ ಇರ್ತಕ್ಕಂಥ ತಂಡ ರನ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನ ಕಂಡುಕೊಂಡ್ರು. $1+ ರನ್ ಔಟ್. ಇತ್ತ ಹೊಸದಾಡಿಗನ ಸೇರ್ಪಡೆ 15ಕ್ಕೆ 2. ಲಾಸ್ಟ್ ಒನ್. ಮತ್ತೆ ರನ್ ಔಟ್ಗೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಯಾವುದೇ ಆಘಾತವಿಲ್ಲ. ರಿಸ್ಕಿ ಸಿಂಗಲ್. ಒಂದೋಟದ ಸೇರ್ಪಡೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಡ ಮೊತ್ತ 16ಕ್ಕೆ 2. 16 ಫಾರ್ ಲಾಸ್ ಅಪ್ ಟು ಎಂಡ್ ಆಫ್ 3 ಓವರ್ಸ್. ಅಂತಿಮ 12 ಕ್ಷಣಗಳ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಅದ್ದೂರಿಯಾಗಿ ನಡೆಸ್ತಕ್ಕಂಥ ಈ ಒಂದು ಪಂದ್ಯಾಕೂಟ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ ಇತ್ತೀಚಿನ ಬಹುತೇಕ ಟೂರ್ನಮೆಂಟ್ಗಳನ್ನು ಕೂಡ ಜಯಿಸಿಕೊಂಡಂತ ತಂಡ. ಮದನಪಲ್ಲಿ ಇರಬಹುದು, ಕೋಲಾರ, ಮುಳಬಾಗಿಲು, ಬಂಗಾರಪೇಟೆ, ನಾರಾಯಣಪುರ, ಬ್ಯಾಂಗ್ಳೂರ್, ಧೋನಿ ಪ್ರೀಮಿಯರ್ ಲೀಗ್, KSPL, ಗೌನಿಪಲ್ಲಿ ನಡೆತಕ್ಕಂಥ ಪಂದ್ಯ ಕೂಡ ಜಯವನ್ನು ದಾಖಲಿಸಿದ ತಂಡ ಕೂಡ. 4ನೇ ಓವರ್ ಮೊದಲ ಚೆಂಡು. ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸನ್ನಿ ಕ್ರಿಕೆಟರ್ಸ್ ಕ್ಯಾಪ್ಟನ್ ಈ ಕಡೆ ಬರ್ರಿ. ಸನ್ನಿ ಮತ್ತು ಬ್ರಾಂಡ್ ಯುವ. ಇದರ ಮಧ್ಯೆ ಡಾಟ್ ಬಾಲ್. ಮುಂದಿನ ಒಂದು ಟಾಸ್ ಪ್ರಕ್ರಿಯೆಯನ್ನು ನಮ್ಮ ಮಹಿ ಅಣ್ಣನವರು ನಡೆಸ್ಕೊಡ್ಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. 2025 ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಆಗಮಿಸ್ತಕ್ಕಂಥ ಮತ್ತೆಲ್ಲ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತನ ಬಯಸಿಕೊಂಡು ಇಲ್ಲಿ ಮತ್ತೆ 3ನೇ ಚೆಂಡಿಗಾಗಿ ಸುರೇಶ್ ಉತ್ತಮ ರೀತಿಯ ಸೆತ. ಶಾರ್ಟ್ ರೈಸಿಂಗ್ ಡೆಲಿವರಿ ಗುಡ್ಡದಿಂದ ಚೇತನ್ ಕೈ ಸೇರ್ತಾ ಇದೆ. ಡಾಟ್ ಬಾಲ್. ಸನ್ನಿ ಕ್ರಿಕೆಟರ್ಸ್ ಈ ಕಡೆ ಬನ್ನಿ. ಒಂದು ತಂಡದಲ್ಲಿ 2 ಪೊಲೀಸನ್ನ ಬಳಕೆ ಮಾಡ್ತಾ ಇದ್ದಾರೆ. ಪೊಲೀಸ್ ಪಡೆ. ವಾಟ್ ಅ ಶಾಟ್. ಉತ್ತಮ ರೀತಿಯ ಹೊಳೆತ. ಅಂತಿಮ ಹಂತದಲ್ಲಿ ಲಾಂಗ್ ಆಫ್ ನಲ್ಲಿ ಕ್ಯಾಚ್ ನೀಡ್ತಾ ಇದ್ದಾರೆ. ಹುದ್ದರಿ ಪತನ. 17ಕ್ಕೆ 3.
ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನಾವು. ಆದಷ್ಟು ಬೇಗ ಆಟಗಾರರು ಇಲ್ಲಿ ವೇದಿಕೆಯ ಗ್ರೌಂಡ್ ಹತ್ರ ಬರಬೇಕು. ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಮುಂದಿನ ಹಂತದ ಆಡುವಂತ ಆಟಗಾರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5ನೇ ಬಾರಿ ಈ ತರ ಮತ್ತೆ ಉತ್ತಮ ಕ್ಷೇತ್ರಕ್ಷಣೆ ರನ್ಔಟ್ ಮಾಡುವ ಪ್ರಯತ್ನ ಯಶಸ್ಸನ್ನ ಪಡ್ಕೊಂಡ್ರು. ಮತ್ತೆ ವಿಕೆಟ್ ನಷ್ಟವನ್ನ ಕಂಡುಕೊಳ್ತಾ ಇದೆ ಬಾರಿ ಜಿಡಿ ಅಟ್ಯಾಕರ್ಸಿನ ತಂಡ. ಟಾಸ್ ಒನ್ ಬೈ ಸನ್ನಿ won the toss. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುರೇಶ್ ಅಂತ ಚೆಂಡು ಮತ್ತೆ ಉತ್ತಮ ಕ್ಷೇತ್ರ ಮತ್ತೆ ರನ್ಔಟ್ ಪ್ರಯತ್ನ. ಫ್ರೆಂಡ್ಸ್ ಬಾಗೇಪಲ್ಲಿ ಯಶಸ್ಸನ್ನ ಪಡ್ಕೊಂಡ್ರು. 5ನೇ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಜಿಡಿ ಅಟ್ಯಾಕರ್ಸಿನ ಪರವಾಗಿ ಮತ್ತೆ ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಮೂಲ್ಯ ಅರ್ಧಾಂಶ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ 4 ಓವರ್ಗಳಲ್ಲಿ 17ಕ್ಕೆ 5. ಅಂತಿಮ ಓವರ್ಗಾಗಿ ಭಾಸ್ಕರ್ ತಂಡದ ಮತ್ತೋರ್ವ ನಂಬಿಕಸ್ಥ ಪರಿಚಯ ಮಾಡುವಂತ ಪ್ರಯತ್ನಗಳು ಫ್ರೆಂಡ್ಸ್ ಬಾಗೇಪಲ್ಲಿ ಮಾಡ್ತಾ ಇದೆ. ಮತ್ತೆ ಪಂದ್ಯ ಅಂತಿಮ ಓವರ್ನತ್ತ. ಬೌಲರ್ಸ್ ಬ್ಯಾಕ್ ಆಟ ಮತ್ತೆ ಒಂದರಿಕೆ ಕಂಡುಕೊಂಡ್ರು. ಗ್ರೌಂಡ್ ಶಾಟ್ ಕೇವಲ 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತದೆ. 18 ಓಟಗಳು. ಮೊದಲೇ ತಿಳಿಸಾಗಿ 5 ಓವರ್ಗಳ ಪಂದ್ಯ 30, 35, 40 ಓಟಗಳು ಆದ್ರೂ ಕೂಡ ಈ ಹಿಂದಿನ ಪಂದ್ಯ ಚಾಲೆಂಜರ್ಸ್ ಕೋಲಾರದ ತಂಡ ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸಿದ್ರು. ಉತ್ತಮ ರೀತಿಯ ಹೊಡೆತ ಮತ್ತೆ ಕ್ಷೇತ್ರಕ್ಷಣೆಯನ್ನ ವಿವನ್ನ ಸೃಷ್ಟಿಸಿದಂತ ಫ್ರೆಂಡ್ಸ್ ಬಾಗೇಪಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 2 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮಿಡ್ ವಿಕೆಟ್ ಅಲ್ಲಿ 1 ಓಟದ ಸೇರ್ಪಡೆ. ಮೂರು ಚೆಂಡುಗಳ ಮುಕ್ತಾಯದ ಬಳಿಕ ಸಿಂಗಲ್ ಓಟವನ್ನ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಅಲ್ಲಿ ಬೌಲರ್ ಸುಲ್ತಾನ್ ಅಲ್ಲ ಭಾಸ್ಕರ್ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಿಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 20ಕ್ಕೆ 5 ಕನಿಷ್ಠ ಮೊತ್ತವನ್ನು ಪ್ರೇರಿಸಿದ ಲಾಸ್ಟು ಯಾರ್ಕರ್ ಲ್ಯಾಂಡಲ್ ಅವರೇ ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡಿದ್ರು. ಉತ್ತಮ ಗುಡ್ ರಕ್ಷಣೆ ಪ್ರದರ್ಶನವನ್ನು ಚೇತನ ಮಾಡಿದ್ರು. ಈ ಇನ್ನಿಂಗ್ಸಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಭಾಸ್ಕರ್. ಅಂತಿಮ ಓವರ್ನ ಅಂತಿಮ ಚೆಂಡು. ವೈಡ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. ಮುಂದಿನ ಪಂದ್ಯ ಸನ್ನಿ won the toss. ನಮ್ಮ ಡಿಸಿಷನ್ ಆದಷ್ಟು ಬೇಗ ತಿಳಿಸಬೇಕು. ಬ್ರಾಂಡಿವಾದ ಪರವಾಗಿ ಮುಂದಿನ ಪಂದ್ಯ ಆಟವನ್ನು ಆಡ್ತಾರೆ.
ಮತ್ತೆ ಬೌಲರ್ಸ್ ಬ್ಯಾಕ್ ಆಟ, ಒಂದೋಟದ ಸೇರ್ಪಡೆ ಪ್ರಯತ್ನ ಪೂರೈಕೆಯನ್ನ ಮಾಡ್ತಾ ಇಲ್ಲ. ಇಲ್ಲಿ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದೋಟದ ಸಮೇತವಾಗಿ 22ಕ್ಕೆ ತಲುಪ್ತಾ ಇದೆ. ಟಾರ್ಗೆಟ್ 23. ಆರಂಭಿಕ ಆಟಗಾರರು ಫ್ರೆಂಡ್ಸ್ ಬಾಗೇಪಲ್ಲಿ ಪರವಾಗಿ ಎಂಟ್ರಿಯನ್ನ ಪಡ್ಕೊಳ್ಳಿ ಕೇಳಿಕೊಳ್ತಾ ಜಿಟಿಎ ಅಟ್ಯಾಕರ್ಸ್ ಕ್ಷೇತ್ರ ರಕ್ಷಣೆ ಇರಬೇಕು. 30 ಎಸೆತ, 23 ಓಟದ ಅವಶ್ಯಕತೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಆದಷ್ಟು ಬೇಗ ಮೊದಲೇ ತಿಳಿಸಿದ್ದೇವೆ, 12:30 1 ಗಂಟೆಗೆ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣಬೇಕಾಗುತ್ತೆ, ಗಮನಿಸಿಕೊಳ್ಳಿ. ಆರಂಭಿಕ ಆಟಗಾರರಾಗಿ ಫ್ರೆಂಡ್ಸ್ ಬಾಗೇಪಲ್ಲಿ ಪರವಾಗಿ 23ರ ಒಂದು ಟಾರ್ಗೆಟ್ ಇದೆ. 30 ಎಸೆತ, 23ರ ಅವಶ್ಯಕತೆ. ಮೊದಲ ಆರಂಭಿಕ ಆಟಗಾರರು ಹರಿ ಮತ್ತು ರಾಜನ್ ಆರಂಭಿಕ ಆಟಗಾರರು. ರೆಡ್ಡಿ ಅವರನ್ನ ದೀಪು ರೆಡ್ಡಿ ಅವರನ್ನ ಪರಿಚಯ ಮಾಡ್ತಾ ಇದೆ ಮೊದಲವರಿಗಾಗಿ ತಂಡದ ನಾಯಕ ಜಿಡಿ ಅಟ್ಯಾಕರ್ಸಿನ ಪರವಾಗಿ. ರೆಡ್ಡಿ ಎಸೆದ ಚೆಂಡು ಈ ಹಂತದಲ್ಲಿ ಉತ್ತಮ ರೀತಿಯ ಹೊಡೆತವನ್ನ ದಾಖಲಿಸುವ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟ, ಎರಡನೇ ಓಟವನ್ನ ಹರಿ ದಾಖಲಿಸಿದ್ರು. ಹರಿ ಬಿಡಿ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆರಡನೇ ಬಾರಿ ರೆಡ್ಡಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಗುಡದ ಹಿಂದೆ ತಪ್ಪುಗಳನ್ನ ಮಾಡಿದ್ರು ಜಿಡಿ ಅಟ್ಯಾಕರ್ಸಿನ ತಂಡ. ಇದು ಬೈಸ್ ಓಟ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಅದು ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಟ್ಟಿನಲ್ಲಿ. ಗೂಟದ ಹಿಂದೆ ಬೈಸ್ ಓಟಗಳು ಬರ್ತಾ ಇದೆ.
3 ರೂಟ್ಗಳಿಗೆ ತಲುಪ್ತಾ ಇದೆ. ರೆಡ್ಡಿ ಅಂತ ಚೆಂಡು ಅಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನಗಳು. ಫ್ರೆಂಡ್ಸ್ ಬಾಗೇಪಲ್ಲಿ ಹರಿ ಮಾಡಿದ್ರು, ಆ ರಂಜನ್ ಮಾಡಿದ್ರು, ಆ ರಾಜನ್ ಮಾಡಿದ್ದಾರೆ. ಇವಾಗ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಾನ್ ಸ್ಟ್ರೈಕ್ ನಲ್ಲಿ ಹರಿ ಎ ಬಿಡಿದ್ರೆ ರಾಜನ್ ಸ್ಟ್ರೈಕ್ ನಲ್ಲಿ. ಮತ್ತೆ ಬೀಸುವ ಪ್ರಯತ್ನ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ಶಾರ್ಟ್ ಕವರ್ಸ್ ಅಲ್ಲಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಹಗಲು ರಾತ್ರಿ ಒಂದು ನೇತಾಜಿ ಟ್ರೋಫಿಗಾಗಿ 20 ತಂಡಗಳು ಟೂರ್ನಮೆಂಟ್ ಆಡುವ ಮುಖಾಂತರವಾಗಿ ಒಂದು ಹೊಸ ದಾಖಲೆಯನ್ನು ಬರಿತಾ ಇದೆ ಗೌನಿಪಲ್ಲಿಯ ಪರಿಸರದಲ್ಲಿ. ಮತ್ತೆ ಒಂದೋಟದ ಸೇರ್ಪಡೆ. ಸ್ಕೋರ್ 4 ಫಾರ್ ನೋ ಲಾಸ್. ಸ್ಟೆಪ್ ಔಟ್ ಅನ್ನ ಮಾಡ್ತಾ ಇದ್ದಾರೆ ಹರಿ. ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಒಂದು ಕನಿಷ್ಠ ಮೊತ್ತವನ್ನ ದಾಖಲಿಸಬೇಕಾಗಿದೆ. 23ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ತಂಡ. ಇನ್ನು 25 ಎಸೆಗಳ ಮುಂದೆ 19ರ ಗುರಿ. 25 ಬಾಲ್ಸ್ 19 ರನ್ಸ್ ರಿಕ್ವೈರ್ಡ್. ಮತ್ತೆ ಬೀಸುವ ಪ್ರಯತ್ನ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಬಾದಲ್ಲಿ ಕ್ಷೇತ್ರ ರಕ್ಷಣೆ. ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಸಿಂಗಲ್ ಓಟ್ಗಳ ಮುಖಾಂತರವಾಗಿ ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮತ್ತು 5ಕ್ಕೆ ನೋ ಲಾಸ್. ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಸತತ ಗೆಲುವನ್ನ ಕಂಡಂತ ಒಂದು ತಂಡ ಕೂಡ. ಈ ಪಂದ್ಯಾಟವನ್ನು ಅಷ್ಟು ಬೇಗ ಜಯಿಸ್ತಾರೆ ನೋಡಬೇಕಾಗಿದೆ. ಆದ್ರೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. 2ನೇ ಓವರ್ ಚಾಲ್ತಿಯಲ್ಲಿ ಹೊಸ ಬೌಲನ್ನು ಪರಿಚಯ ಮಾಡುವಂತಹ ಪ್ರಯತ್ನಗಳು ಜಿಡಿ ಅಟ್ಯಾಕರ್ಸ್ ಮಾಡ್ತಾ ಇದೆ. 6 ಚೆಂಡು 5ರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಒಂದು ತಂಡ. ದಿಲೀಪ್ 2ನೇ ಓವರ್ಗಾಗಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ. 1 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸ್ವಲ್ಪ ಬದಲಾವಣೆ ಜಿಡಿ ಅಟ್ಯಾಕರ್ಸಿನ ಪರವಾಗಿ. ಶಾರ್ಟ್ ಆಗಿ ಬೀಳ್ತಾ ಇದೆ. ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 6 ಓಟಗಳು. ಇನ್ನು 17ರ ಅವಶ್ಯಕತೆ. 17 ರನ್ಸ್ ರಿಕ್ವೈರ್ಡ್. ರಾಜನ್ ಗೆಸ್ ಅಂತ ಚೆಂಡು. ಡಾಟ್ ಬಾಲ್. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 2ನೇ ಓವರ್ ಚಾಲ್ತಿಯ ಮತ್ತೆ 3ನೇ ಚೆಂಡಿಗಾಗಿ. ಮೊದಲ ಚೆಂಡಿಗೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟ ದಿಲೀಪ್ 2ನೇ ಚೆಂಡನ್ನು ಇವಾಗ ಪರ್ಫೆಕ್ಟ್ ಆಗಿ ದಾಖಲಿಸಿದ್ದು. ಡಾಟ್ ಬಾಲ್ ಸಮೇತ ಮುಕ್ತಾಯವನ್ನು ಕಾಣ್ತಾ ಇದೆ 3ನೇ ಬಾರಿ. ಶಾರ್ಟ್ ಆಗಿತ್ತು. ಸುಲಭ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. ಮೊದಲ ವಿಕೆಟ್ ಪತನ. ಫ್ರಾನ್ಸ್ ಬಾಗೇಪಲ್ಲಿ 6ಕ್ಕೆ 1. ಔಟ್ ಸ್ವಿಂಗ್ ಮಾದರಿ ಹಸ್ತವನ್ನ ದಾಖಲಿಸಿದ್ರು. ಇಲ್ಲಿ ಸುಲಭ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಜಿಡಿ ಅಟ್ಯಾಕರ್ಸಿನ ತಂಡ. ಫ್ರೆಂಡ್ಸ್ ಬಾಗೇಪಲ್ಲಿ 6ಕ್ಕೆ 1. ಹೊಸ ದಾಂಡಿಗ ರಾಜು ತಂಡದ ಕೀ ಪ್ಲೇಯರ್ ಅಂಕಣ ಭಾಗದಲ್ಲಿ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಸೃಷ್ಟಿಸ್ತಾ ಇದೆ.
ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ವಿಕೆಟ್ ನ ಬಲಭಾಗಕ್ಕೆ ಹೋಗಿ ಎತ್ತಿ ಬಾರಿಸುವಂತ ಪ್ರಯತ್ನಗಳು. ಇಲ್ಲಿ ರಾಜುಗೆ ಒಟ್ಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 1 ವಿಕೆಟ್ 1 ಓಟ 2 ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟು 5ನೇ ಬಾರಿ 20ಕ್ಕೆ 17. ಮತ್ತೆ ಗುಡ್ಡದ ಹಿಂದೆ ಓಟಗಳನ್ನು ದಾಖಲಿಸುವ ಪ್ರಯತ್ನ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ದಾಖಲಿಸಿದ್ರು. ಈ ರೀತಿಯ ಹಸ್ತವನ್ನು ದಾಖಲಿಸಲು ಮಾಡಿಗೆ ಫ್ರೆಂಡ್ಸ್ ಬಾಗೇಪಲ್ಲಿಗೆ ತಲೆಬೇನೆ ವಿಚಾರ. ಆ ನಿಟ್ಟಲ್ಲಿ ಇನ್ನು 19 ಎಸೆತ ಯುವವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ದಿಲೀಪ್ ಫ್ರಾಮ್ ಜಿಡಿ ಅಟ್ಯಾಕರ್ಸ್. ಕೊನೆಯ ಬಾರಿ ಮತ್ತೆ ವಿಕೆಟ್ ನ ಆವರಿಸಿಕೊಂಡು ಹೊಡೆಯ ಪ್ರಯತ್ನದಲ್ಲಿ ಮತ್ತೆ ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 6ಕ್ಕೆ 1. ಇನ್ನು ಬಾಲ್ ಟು ಬಾಲ್ ಮ್ಯಾಚ್ ಇದೆ. 18 ಬಾಲ್ 17 ರನ್ಸ್ ರಿಕ್ವೈರ್ಡ್. ಕ್ರಿಕೆಟ್ ಅನ್ನೋದೇ ಹಾಗೆ. ಕ್ರಿಕೆಟ್ ಅದೃಷ್ಟದ ಆಟ. ಮೊದಲೇ ತಿಳಿಸಿದ ಹಾಗೆ ಗೆಲ್ಲುವ ತಂಡ ಸೋಲಿನ ಕುಣಿಕೆಗೆ ಕೊರಳನ್ನು ಹೊಡ್ತಕ್ಕಂಥ ಸನ್ನಿವೇಶ ಇದೆ. ಸೋಲನ್ನ ಕಾಣ್ತಕ್ಕಂಥ ತಂಡಗಳು ದಿಢೀರ್ ಗೆಲುವಿನ ಕೇಕೆಯನ್ನು ಹಾಕಿರ್ತಕ್ಕಂಥ ನಿದರ್ಶನ ಇದೆ. ಇಲ್ಲಿ ಜಯ ಮತ್ತು ಅಪಜಯ ಅದ್ಯಾರ ಪಾಲಾಗುತ್ತೆ ನೋಡಬೇಕಾಗಿದೆ ಅಂಕಣ ಭಾಗದಲ್ಲಿ. 18 ಬಾಲ್ 17 ರನ್ಸ್ ರಿಕ್ವೈರ್ಡ್. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಇಂದಿನ ಪಂದ್ಯಾಟವನ್ನು ಬಹಳ ಸುತ್ತಮುತ್ತಲಾಗಿ ಅಂತಿಮ ಹಂತದವರೆಗೂ ತನ್ನ ಡ್ರೈವರ್ ಸೀಟ್ ಅನ್ನು ಬಳಸಿದಂತ ರಾಜು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಹರಿ ಮಾಡಿದ್ರು. ಓಟಗಳ ಅವಕಾಶ ಮಾಡಿಕೊಟ್ರು. ಮತ್ತೆ ತಟ್ಟಿ ಮುಟ್ಟಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ರಕ್ಷಣಾತ್ಮಕ ಆಟ. ತಟ್ಟಿ ಮುಟ್ಟಿ ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ಲೆಕ್ಕಾಚಾರ ಮಾಡಿ ಆಡ್ತಾ ಇದ್ರು 2 ಮಂದಿ ಆಟಗಾರರು, ಹರಿ ಮತ್ತು ರಾಜು ಫ್ರೆಂಡ್ಸಿನ ಪರವಾಗಿ. 15ಕ್ಕೆ 15. ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಕವರ್ಸ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮತ್ತೆ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ ತಂಡ ಕೂಡ ಫ್ರೆಂಡ್ಸ್ ಬಾಗೇಪಲ್ಲಿ. 14ಕ್ಕೆ 14 ರಘುರಿ. ವಾಟ್ ಡೆಲಿವರಿ. ಸುಂದರತೆ ಚೆಂಡು. ರಿವರ್ಸ್ ಶಾಟ್ ಮುಳುವಾಗ್ತಾ ಇದೆ. ರಾಜುಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನ. ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಜಯದ ನಿರೀಕ್ಷಣೆ ಮಾಡ್ತಾ ಇದೆ. ಇನ್ನು 2 ಓವರ್ ಬಾಕಿ ಇದೆ. 12 ಚೆಂಡುಗಳು ಬಾಕಿ ಇದೆ. ಕೇವಲ 10 ಓಟದ ಅವಶ್ಯಕತೆ. 12 ಬಾಲ್ಸ್ 10 ರನ್ಸ್ ಟು ವಿನ್. ಮೂರು ಓವರ್ಗಳ ಮುಕ್ತಾಯದಲ್ಲಿ 13ಕ್ಕೆ 1. ವೇಣು ಈ ಓವರ್ನ ದಾಖಲಿಸಕ್ಕಾಗಿ ಬರ್ತಾ ಇದ್ದಾರೆ. 12 ಎಸೆತ 10 ಓಟದ ಅವಶ್ಯಕತೆ ಜಯಕ್ಕಾಗಿ. ಜಿಡಿ ವರ್ಸಸ್ ಫ್ರೆಂಡ್ಸ್ ಬಾಗೇಪಲ್ಲಿಯ ಪಂದ್ಯ ಮುಂದುವರಿಕೆಯೂ ಕೂಡ. ಲೀಗಿನ ಪಂದ್ಯಾಟಗಳು ನೇತಾಜಿ ಟ್ರೋಫಿಗಾಗಿ. ಶಾರ್ಟ್ ಆಗಿತ್ತು. ಇದರ ಮಧ್ಯೆ ವೈಟ್ ಬಾಲ್. ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವ ಸೂಚನೆ ನಿರ್ಣಾಯಕರು ಡ್ಯಾನ್ಸಿಂಗ್ ಮುಖಾಂತರವಾಗಿ ತೋರ್ಪಡಿಸ್ತಾ ಇದ್ದಾರೆ. ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ.
ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಹರಿ ಹೊಡೆತ ಸೀಮಾ ರೇಖೆ ಹೊರಭಾಗದಲ್ಲಿ ಫೈನಲ್ ಆಗಿ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ 6 ಓಟದ ಸೇರ್ಪಡೆ. ಇನ್ನು ಕೇವಲ 3 ಓಟದ ಅವಶ್ಯಕತೆ ಜಯಕ್ಕಾಗಿ. ಶಾರ್ಟ್ ಆಗಿ ಬಿದ್ದಿತ್ತು. ಫುಲ್ ಮಾಡುವ ಪ್ರಯತ್ನದಲ್ಲಿ ಫ್ರೆಂಡ್ಸ್ ಬಾಗೇಪಲ್ಲಿ ತಂಡ ಆಡಿದ 3ನೇ ಪಂದ್ಯಾಟದ ಜಯದ ನಿರೀಕ್ಷಣೆ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ. ಮತ್ತೊಂದು ಬಿರುಸಿನ ಹೊಡೆತ ಆದ್ರೂ ಕೂಡ ಕ್ಷೇತ್ರ ರಕ್ಷಣೆ ವಿವಾದ ಸೃಷ್ಟಿಸಿದಂತ ಜಿಡಿ ಅಟ್ಯಾಕರ್ಸ್ ಇಲ್ಲಿ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬೌಲರ್ಸ್ ವಿಕೆಟ್ ಪಡ್ಕೊಂಡ ತಕ್ಷಣವೇ ಅಂಪೈರ್ ಅವರನ್ನು ತುಂಬಿ ಆ ಕಡೆ ಈ ಕಡೆ ಹೋಗುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ಒಡಿಶಾ ಸಂತು. ವಿಕೆಟ್ ಪತನ. ಇತ್ತ ಹೊಸದಾಡಿಗನ ಸೇರ್ಪಡೆ ಕೂಡ ಕಲಾರ್ ಬಿಕಿ. ಇದರ ಮಧ್ಯೆ ಹೊಂದಾಣಿಕೆ ಕೈ ಕೊಡ್ತಾ ಇದೆ. ಅರ್ಧಾಂಶ ಪಿಚ್ ಅನ್ನ ಕ್ರಮಿಸಿದ ರಾಜು ನಾಸ್ಟ್ ಸೆಕೆಂಡ್ಗೆ ವಾಪಸ್ ಆದ್ರು. ಇಲ್ಲಿ ಯಾವುದೇ ಅಗತ್ಯವಿಲ್ಲ. ಡಾಟ್ ಪಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಇದರ ಮಧ್ಯೆ ಸ್ಲೋವರ್ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್. 8ಕ್ಕೆ 3. ಮತ್ತೆ ಸಲ್ಮಾನಿಗೆ ನೋ ಮ್ಯಾನ್ಸ್ ಲ್ಯಾಂಡ್. ಕ್ಯಾಚ್ಗಾಗಿ ಪ್ರಯತ್ನ ಮಾಡಿದ್ರು. ಇಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಜಿಡಿ ಅಟ್ಯಾಕರ್ಸ್ ವಿರುದ್ಧವಾಗಿ 21 ಓಟವನ್ನು ದಾಖಲಿಸಿದ್ರು. ಅಂತಿಮ 7 ಎಸೆತ, 2 ಓಟದ ಅವಶ್ಯಕತೆ. 7 ಬಾಲ್ 2 ರನ್ಸ್ ಟು ವಿನ್. ಡಾಟ್ ಬಾಲ್. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು 6 ಎಸೆತ, 2 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಸನ್ನಿ ಕ್ರಿಕೆಟರ್ಸ್ ಬ್ರ್ಯಾಂಡ್ ಯು ಅನ್ನು ಧರಿಸ್ತಾರೆ. ಅಲ್ಲಿ ಸನ್ನಿ ಬಂದ ಟಾಸ್ ಡಿಶನ್ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಪಂದ್ಯಾಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಜಿಡಿ ಅಟ್ಯಾಕರ್ಸ್. 6ಕ್ಕೆ 2. ಲೋವರ್ ಆಗಿ ಬೀಳ್ತಾ ಇದೆ. ದಾಡುಚಣೆ ಸಂಪರ್ಕವನ್ನ ಕಂಡುಕೊಳ್ತಾ ಇಲ್ಲಿ ಡಾಟ್ ಪಾಲಿನ ಸೇರ್ಪಡೆಯು ಕೂಡ. 5ಕ್ಕೆ 2 ಓಟದ ಅವಶ್ಯಕತೆ. ಸ್ವಲ್ಪ ಅಂಬ್ರಲಾ ಮಾದರಿ ಕ್ಷೇತ್ರ ರಕ್ಷಣೆ ಮಾಡ್ತಕ್ಕಂಥ ಜಿಡಿ ಅಟ್ಯಾಕರ್ಸ್ನ ತಂಡ ಫ್ರೆಂಡ್ಸ್ ಬಾಗೇಪಲ್ಲಿಯ ವಿರುದ್ಧವಾಗಿ ಇನ್ನು 5 ಎಸ್ಗಳು ಬಾಕಿ ಇದೆ. 5 ಬಾಲ್ 2 ರನ್ಸ್ ಟು ವಿನ್. ಶಾರ್ಟ್ ಆಗಿ ಬಿದ್ದ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ. ಇದು ಮೈದಾನದ ಹೊರಭಾಗದಲ್ಲಿ ಇದೆ. ಇದು ಕೂಡ ಒಂದು ರೀಲ್ಸ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಓಟಗಳು ಬರ್ತಾ ಇಲ್ಲ. ಒಂದು ಹಂತದಲ್ಲಿ ಇದು ಬೌಂಡ್ರಿ ಅನ್ನುವ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಆಟಗಾರರು ಒಂದು ಓಡಿದ್ರು ಅನ್ಸುತ್ತೆ. ಅಂತಿಮ 4 ಎಸೆತ, 1 ಓಟುಗಳು ಬರಬೇಕಾಗಿದೆ. ಇದರ ಮಧ್ಯೆ ಪಂದ್ಯಾಟದ ಜಯವಾದ ಹೊಡೆತವನ್ನ ರಾಜು ದಾಖಲಿಸಿದ್ರು. ಫ್ರೆಂಡ್ಸ್ ಬಾಗೇಪಲ್ಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಡಿದಂತ 3 ಪಂದ್ಯ 3 ಗೆಲುವು. ಈ ರೀತಿಯಾಗಿ ಈ ಒಂದು ಪಂದ್ಯಾಟದ ರೇಸಲ್ಲಿ ಇರುವಂತಹ ಒಂದು ತಂಡ ಕೂಡ ಫ್ರೆಂಡ್ಸ್ ಬಾಗೇಪಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಡಿ ಅಟ್ಯಾಕರ್ಸ್ ಕೂಡ ಅಭಿನಂದನೆಗಳು.